ಹಾಯ್ ಹಲೋ ನಮಸ್ಕಾರ. ದಿಸ್ ಈಸ್ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ BCom ಡಿಗ್ರಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಥರ್ಡ್ ಸೆಮಿಸ್ಟರಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕಲ್ ಅನ್ನೋ ಒಂದು ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ. ಆ ಸಬ್ಜೆಕ್ಟಲ್ಲಿ ಫಸ್ಟ್ ಚಾಪ್ಟರ್ ಬಂದು ಈ ಮೀಡಿಯನ್ ಮೋಡ್ ಇದ್ರ ಮೇಲೆ ಫಸ್ಟ್ ಚಾಪ್ಟರ್ ಇರೋದು. ಸೊ ಇದನ್ನು ಎಕ್ಸಾಮಿನೇಷನ್ ಪರ್ಪಸ್ಗೆ 12 ಮಾರ್ಕಿಗೆ ಈ ಕ್ವಶನ್ ಬರುತ್ತೆ. 12 ಮಾರ್ಕಿಗೆ ಈ ಕ್ವಶನ್ ಬರೋದ್ರಿಂದ ನಾವು ಬರ್ಕೊತಾ ಹೋಗೋಣ. ಫಾರ್ಮುಲಾಗಳನ್ನ ಬರ್ಕೊಂಡ್ವಿ ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಸೊ ಅದಕ್ಕಾಗಿ ನಾವು ಇವಾಗ ಫಸ್ಟ್ ಫಾರ್ಮುಲಾಗಳನ್ನ ಮಾಡೋಣ. ಅದಕ್ಕೂ ಮುಂಚೆ ಕ್ಯಾಮ್ರಾ ಯಾಕೆ ಇಷ್ಟು ಶೇಕ್ ಆಗ್ತಿದೆ ಅಂದರೆ, ನಾನು ಫೋನ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ. ಸೊ ನಾನು ಹೇಗೆ ಮಾತಾಡ್ತಾ ಹೋಗ್ತೀನಿ, ನಾನು ಏನು ವರ್ಕ್ ಮಾಡ್ತಾ ಹೋಗ್ತೀನಿ, ಸೊ ಆವಾಗ ಫೋನ್ ನಾರ್ಮಲಾಗಿ ಶೇಕ್ ಆಗೋದು ಸಹಜ. ಸೊ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ನಾವು ಫಸ್ಟು ಫಾರ್ಮುಲಾಗಳನ್ನ ಕಲಿಯೋಣ. ಇವಾಗ ಫಸ್ಟ್ ನಾನು ಮೀನ್ನ ಫಾರ್ಮುಲಾನ ಬರಿತೀನಿ. ಮೀನ್ನ ಫಾರ್ಮುಲಾ ಏನು ಅಂದರೆ, ಫಸ್ಟಿಗೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಇದು ಮೀನ್ನ ಫಾರ್ಮುಲಾ. ಈಗ ಮೀನ್ನ ಫಾರ್ಮುಲಾನ ನಾವು ಬರ್ಕೊಂಡ್ವಿ. ಏನು ಮೀನ್ನ ಫಾರ್ಮುಲಾ ಅಂದರೆ, ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಅಂತ. ಇವಾಗ ನಿಮಗೆ ಕೆಲವೊಂದೊಂದು ಕಾಲೇಜಲ್ಲಿ ಇದೇ ಫಾರ್ಮುಲಾನ ಸ್ವಲ್ಪ ಡಿಫ್ರೆಂಟಾಗಿ ಬರ್ಸಿರ್ತಾರೆ. ಏನಿಲ್ಲ, ಸೇಮ್ ಇರುತ್ತೆ. ಬಟ್ ನಾನು ಇಲ್ಲಿ ಸಿ ಅಂತ ಬರ್ದಿರ್ತೀನಲ್ಲ, ಅಲ್ಲಿ ಐ ಅಂತ ಬರ್ಸಿರ್ತಾರೆ. ಓಕೆನಾ? ಸೊ ಅವಾಗ ನೀವು ಇದೇನೋ ನಮಗೆ ಫಾರ್ಮುಲಾ ಗೊತ್ತೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡೋದು ಬೇಡ. ಸೇಮ್ ಫಾರ್ಮುಲಾನೇ ಇದು. ಇವಾಗ ಅದನ್ನು ನಾನು ಲಾಸ್ಟಲ್ಲಿ ಫಾರ್ಮುಲಾಗಳಲ್ಲಿ ಏನೇನು ಬಂದಿದೆಯೋ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಹತ್ರ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹಂಗಂದರೆ ಏನು ಅನ್ನೋದನ್ನ ಬರೆಸ್ತೀನಿ. ಓಕೆ? ಇವಾಗ ಮೀನ್ನ ಫಾರ್ಮುಲಾ ಆಯಿತು. ನೆಕ್ಸ್ಟು ಮೀಡಿಯನ್ನ ಫಾರ್ಮುಲಾ ಬರ್ಕೊತೀನಿ ನಾನು. ಸೊ ಮೀಡಿಯನ್ನ ಫಾರ್ಮುಲಾ ಇಲ್ಲೇ ಬರ್ತೀನಿ. ಮೀಡಿಯನ್ ಫಾರ್ಮುಲಾ ಬಂದು L1 ಪ್ಲಸ್ n ಡಿವೈಡೆಡ್ ಬೈ 2 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಇದು ಬಂದು ಮೀಡಿಯನ್ನ ಫಾರ್ಮುಲಾ. ಮೀಡಿಯನ್ನ ಫಾರ್ಮುಲಾ ಏನು ಅಂದರೆ, L1 ಪ್ಲಸ್ n ಡಿವೈಡೆಡ್ ಬೈ 2 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಈ n ಡಿವೈಡೆಡ್ ಬೈ 2 ಇದೆಯಲ್ಲ, ಇದನ್ನ ಹಿಂಗೆ ಬ್ರಾಕೆಟ್ ಹಾಕ್ಕೊಳ್ಳಿ. ಆವಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ L1 ಅಂದರೆ ಏನು, n ಅಂದರೆ ಏನು, CF ಅಂದರೆ ಏನು, F ಅಂದರೆ ಏನು, C ಅಂದರೆ ಏನು, ಎಲ್ಲಿರುತ್ತೆ, ಹೇಗೆ ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವಾಗ ಮೋಡ್ನ ಫಾರ್ಮುಲಾ ಬರ್ಕೊತೀನಿ. ಮೋಡ್ ಅಂದರೆ L1 ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು C. ಇದು ಮೋಡ್ನ ಫಾರ್ಮುಲಾ. ಈಗ ಮೀನ್ ಆಯಿತು, ಮೀಡಿಯನ್ ಆಯಿತು, ಮೋಡ್, ಇವು ಮೂರು ಫಾರ್ಮುಲಾನು ನಾವು ಬರೆದಾಯಿತು. ಈಗ ನಾನು ನಿಮಗೆ ಈ ಫಾರ್ಮುಲಾಗಳಲ್ಲಿರೋ ಲೆಟರ್ಸ್ನ, ಶಾರ್ಟ್ಕಟ್ ಲೆಟರ್ಸ್ನ ಮೀನಿಂಗ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಓಕೆ? ಅಬ್ರಿವೇಷನ್ಸ್ ಅಂದರೆ ಈ ಶಾರ್ಟ್ಕಟ್ ಲೆಟರ್ಸ್ನ ಮೀನಿಂಗ್ ಏನು ಅನ್ನೋದನ್ನ ತಿಳಿಯೋಣ. ಫಸ್ಟು ಎಕ್ಸ್ ಬಾರ್ ಅಂದರೆ ಏನು? ಎಕ್ಸ್ ಬಾರ್ ಅಂದರೆ ಏನಿಲ್ಲ, ಆವ್ರೇಜ್ ಅಂತ ಅರ್ಥ. ಎಕ್ಸ್ ಬಾರ್ ಅಂದರೆ ಆವ್ರೇಜ್. ಎಕ್ಸ್ ಬಾರ್ ಅಂದರೆ ಆವ್ರೇಜ್ ಅಂತ ಗೊತ್ತಾಯಿತು. ಈಗ ಸೆಕೆಂಡ್ ಒನ್ ಬಂದು ಎಫ್ ಅಂದರೆ ಫ್ರೀಕ್ವೆನ್ಸಿ ಅಂತ ಅರ್ಥ. ಫ್ರೀಕ್ವೆನ್ಸಿ, ಎಫ್ ಅಂದರೆ ಫ್ರೀಕ್ವೆನ್ಸಿ. ಥರ್ಡ್ ಒನ್ ಬಂದು ಎ
ಎ ಅಂದರೆ ಏನು ಅಂದರೆ ಅಸ್ಯೂಮ್ಡ್ ವ್ಯಾಲ್ಯೂ ಅಂತ ಅರ್ಥ. ಅಸ್ಯೂಮ್ಡ್ ವ್ಯಾಲ್ಯೂ. ಫೋರ್ತ್ ಒನ್ ಬಂದು ಸಿ. ಸಿ ಅಂದರೆ ಕಾಮನ್ ಫ್ಯಾಕ್ಟರ್. ಸಿ ಅಂದರೆ ಕಾಮನ್ ಫ್ಯಾಕ್ಟರ್ ಅಂತ ಗೊತ್ತಾಯಿತು. ಈಗ ಫಿಫ್ತ್ ಒನ್ ಬರೋಣ. ಫಿಫ್ತ್ ಒನ್ ಏನು ಅಂದರೆ ಎನ್. ಎನ್ ಅಂದರೆ ನಂಬರ್ ಆಫ್ ಐಟಮ್ ಆರ್ ನಂಬರ್ ಆಫ್ ಐಟಮ್ ಆರ್ ನಂಬರ್ ಆಫ್ ಫ್ರೀಕ್ವೆನ್ಸಿ. ಸ್ಪೇಸ್ ಆಗಲಿಲ್ಲ, ಸೊ ಆಗುತ್ತೆ. ನಂಬರ್ ಆಫ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ನಿಗೆ ಬರೋಣ. ಸಿಕ್ಸ್ತ್ ಒನ್ ಏನು ಅಂದರೆ ಎಕ್ಸ್. ಸಿಗ್ಮಾ ಎಕ್ಸ್ ಅಂದರೆ ಏನು? ಸಿಗ್ಮಾ ಎಕ್ಸ್ ಅಂದರೆ ಏನು? ಏನಿಲ್ಲ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಂತ. ಏನು? ಸಮ್ ಆಫ್ ಅಬ್ಸರ್ವೇಷನ್ ಅಂತ. ಇದು ಅಬ್ಸರ್ವೇಷನ್ಸ್ ಆಯಿತು. ಈಗ ಇಲ್ಲಿ ಏನು ನಾನು ಕೊಟ್ಟಿದ್ನೋ, ಅಂದರೆ ಈ ಫಾರ್ಮುಲಾಗಳಲ್ಲಿ ಏನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ಶಾರ್ಟ್ಕಟ್ ಲೆಟರ್ಸ್ ಇದ್ವು ಅದರ ಮೀನಿಂಗ್ಗಳು. ಎಕ್ಸ್ ಬಾರ್ ಅಂದರೆ ಆವ್ರೇಜು, ಎಫ್ ಅಂದರೆ ಫ್ರೀಕ್ವೆನ್ಸಿ, ಎ ಅಂದರೆ ಅಸ್ಯೂಮ್ಡ್ ವ್ಯಾಲ್ಯೂ, ಸಿ ಅಂದರೆ ಕಾಮನ್ ಫ್ಯಾಕ್ಟರ್, ಎನ್ ಅಂದರೆ ನಂಬರ್ ಆಫ್ ಐಟಮ್ ಆರ್ ನಂಬರ್ ಆಫ್ ಫ್ರೀಕ್ವೆನ್ಸಿ, ಸಿಗ್ಮಾ ಎಕ್ಸ್ ಅಂದರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಅಂತ. ಇಲ್ಲಿಗೆ ನಾವು ಫಾರ್ಮುಲಾ ಕಲ್ತಾಯಿತು. ಆ ಫಾರ್ಮುಲಾಗಳ ಶಾರ್ಟ್ಕಟ್ ಮೀನಿಂಗ್ ಏನು ಅನ್ನೋದನ್ನ ಕಲ್ತಾಯಿತು. ಇವಾಗ ಡೈರೆಕ್ಟ್ ನಾವು ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ನ ಕಂಡುಹಿಡಿಯೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫೈಂಡ್ ದ ಮೀನ್, ಮೀಡಿಯನ್, ಮೋಡ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ. ಅಂದರೆ ಇಲ್ಲಿ ಕೆಳಗಡೆ ಕೆಲವೊಂದಷ್ಟು ಡಾಟಾಗಳನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ವೇರಿಯೇಬಲ್ ಆ್ಯಂಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ವೇರಿಯೇಬಲ್ ಅಂದರೆ ಕ್ಲಾಸ್ ಇಂಟರ್ವಲ್ಸ್. ಇಲ್ಲಿ ಬರ್ಕೊತೀವಿ, ಕ್ಲಾಸ್ ಇಂಟರ್ವಲ್ಸ್. ಎಫ್ ಅಂದರೆ ಫ್ರೀಕ್ವೆನ್ಸಿ ಅಂದರೆ ಎಫ್ ಅಂತ ಅರ್ಥ. ಸೊ ವೇರಿಯೇಬಲ್ ಮತ್ತು ಫ್ರೀಕ್ವೆನ್ಸಿಯ ಡಾಟಾಗಳನ್ನ ಈಗ ಕೊಟ್ಟಿದ್ದಾರೆ. ಏನು? 300ಇಂದ 309, 310ಇಂದ 319, 320ಇಂದ 329, ಹೀಗೆ 370ಇಂದ 379ವರೆಗೂ ಕೊಟ್ಟಿದ್ದಾರೆ. ಹಾಗೆ ಫ್ರೀಕ್ವೆನ್ಸಿ 9, 20, 24, 38, 48, 27, 17, 6 ಹೀಗೆ ಕೆಲವೊಂದು ಡಾಟಾಗಳನ್ನ ಕೊಟ್ಬಿಟ್ಟು ಅದಕ್ಕೆ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಮೀನ್, ಮೀಡಿಯನ್, ಮೋಡ್ನ ಕಂಡುಹಿಡಿಬೇಕು ಅಂದರೆ ಇವಾಗ ಸೊಲ್ಯೂಷನ್ಗೆ ಬರಬೇಕು. ನಾವು ಸೊಲ್ಯೂಷನ್ ಮಾಡೋಕ್ಕೂ ಮುಂಚೆ ಹೀಗೆ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ಹಾಕ್ಕೊತೀವಿ. ಏನು? ಫಸ್ಟು ವೇರಿಯೇಬಲ್ ಅಂದರೆ ಕ್ಲಾಸ್ ಇಂಟರ್ವಲ್ಸ್. ಇಲ್ಲಿ ಕೊಟ್ಟಿದ್ರಲ್ಲ ಹಿಂದಿನ ಪೇಜಲ್ಲಿ ವೇರಿಯೇಬಲ್ ಎಷ್ಟು ಕೊಟ್ಟಿದ್ರು? 300ಇಂದ 309 ಕೊಟ್ಟಿದ್ರು. ಸೊ ಅದನ್ನು ಇಲ್ಲಿ ಬರ್ಕೊಳ್ತಾ ಹೋಗ್ತೀವಿ. 310, 319, 320, 329, 330, 339, 340, 349, 350, 359, 360, 369, 370, 379 ಅಂತ ಬರ್ಕೊಂಡ್ವಿ. ಫ್ರೀಕ್ವೆನ್ಸಿ ಕೊಟ್ಟಿದ್ರು 9, 20, 24, 38, 48, 27, 6, 17 ಆ್ಯಂಡ್ 6 ಕೊಟ್ಟಿದ್ರು. ಸೊ ಅದು ಫ್ರೀಕ್ವೆನ್ಸಿನ ಟೋಟಲ್ ಮಾಡಿದಾಗ ಬಂದಿದ್ದು 189. ಬಿಕಾಸ್ ಇದನ್ನು ಎಫ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು, ಇಲ್ಲ ಎನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಾವು ಸಿ ಎಫ್ನ ಕಂಡುಹಿಡಿಬೇಕು. ಸಿ ಎಫ್ನ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಸಿ ಎಫ್ನ ಕಂಡುಹಿಡಿಯೋಕ್ಕೆ ಬಂದಾಗ ಇಲ್ಲಿ ಏನು ಎನ್ 189 ಬಂದಿದೆಯೋ ಅಷ್ಟು ಇಲ್ಲಿ ಕೆಳಗಡೆ ಲಾಸ್ಟಿಗೆ 189 ಬರೋ ಥರ ನಾವು ಸಿ ಎಫ್ನ ಕಂಡುಹಿಡ್ಕೋಬೇಕು. ಆಗ ಏನು ಮಾಡ್ತೀವಿ ಅಂದರೆ ಈ 9 ಹೇಗಿದೆಯೋ ಹಾಗೆ ಬರಿತೀವಿ. ಈ 9ಗೆ 20ನ ಆ್ಯಡ್ ಮಾಡ್ತೀವಿ, ಆವಾಗ 29 ಆಗುತ್ತೆ. 29ಗೆ 24ನ ಆ್ಯಡ್ ಮಾಡ್ತೀವಿ, ಆವಾಗ
ಸಾರಿ ಕ್ಯಾಲ್ಸಿ ತೊಗೊಳ್ತೀನಿ. ಇವಾಗ ನೋಡಿ ಎಷ್ಟು 29ಗೆ 24ನ ಆ್ಯಡ್ ಮಾಡ್ತೀನಿ. 53 ಬಂತು. 53 ಹೀಗೆ ಆ್ಯಡ್ ಮಾಡ್ಕೊತಾ ಹೋದಾಗ ನಮಗೆ 53, 91, 139, 166, 183, 189. ಈಗ ನಮಗೆ CF ಕಂಡಿದ್ದಾಗ ಲಾಸ್ಟಲ್ಲಿ 189 ಬಂದಿರಬೇಕು. ಸೊ NAಗೆ 189 ಬಂದಿರುತ್ತೋ 189 ಬರೋ ಥರ ನಾವು CFನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಮಾಡೋದೇನು ಅಂದರೆ ಮಿಡ್ ವ್ಯಾಲ್ಯೂನ ಕಂಡಿಡ್ಕೊತೀವಿ. ಮಿಡ್ ವ್ಯಾಲ್ಯೂ ಅಂದರೆ L1 + L2 / 2 ಅಂತ. L1 ಅಂದರೆ ಕ್ಲಾಸ್ ಇಂಟರ್ವಲ್ಸಲ್ಲಿರೋ 300ನ ನಾವು L1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಲಾಸ್ ಇಂಟರ್ವಲ್ಸ್ ಇರೋ 300 L1 ಆಗುತ್ತೆ. ಕ್ಲಾಸ್ ಇಂಟರ್ವಲ್ಸ್ ಇರೋ 309 ಏನಾಗುತ್ತೆ L2 ಆಗುತ್ತೆ. ಸೊ ಇವೆರಡನ್ನೂ ಕೂಡಿಬಿಟ್ಟು /2ನ ಮಾಡಿದಾಗ ನಮಗೆ ಮಿಡ್ ವ್ಯಾಲ್ಯೂ ಸಿಗುತ್ತೆ. ಈಗ ಇಲ್ಲೇ ತೋರಿಸ್ತೀನಿ ನೋಡಿ. 300 + 309 /2 ಅಂತ ಮಾಡ್ತೀವಿ. ಸೊ ಆವಾಗ 304.5 ಬರುತ್ತೆ. ಸೊ ಆವಾಗ ಮಿಡ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇವಾಗ /2 ಮಾಡಿದಾಗ 304.5 ಬಂತು. ನೆಕ್ಸ್ಟ್ ಹೀಗೆ 310 + 319 ಮಾಡಿ /2 ಮಾಡಿದರೆ 314.5 ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ? 324.5 ಬರುತ್ತೆ. ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋದಾಗೆ 334.5 ಬರುತ್ತೆ. ಒಂದನ್ನ ನೀವು ಮಿಡ್ ವ್ಯಾಲ್ಯೂ ಕಂಡಿಡ್ಕೊಂಡ್ರಿ ಅಂದರೆ ಸೊ ಮುಂದೆ ನಿಮಗೆ ಈಸಿ ಆಗುತ್ತೆ ಹೇಗೆ ಅನ್ನೋದು. ಸೊ ಕಂಡಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದೆ ಬರೋ ಸಂಖ್ಯೆಗಳು ನಿಮಗೆ ಗೊತ್ತಾಗುತ್ತೆ ಮಿಡ್ ವ್ಯಾಲ್ಯೂ ಅಂದರೆ. ಸೊ ಮಿಡ್ ವ್ಯಾಲ್ಯೂ ಲಾಸ್ಟಿಗೆ 374.5 ಬಂತು. ಅಂದರೆ ಇವಾಗ ಮಿಡ್ ವ್ಯಾಲ್ಯೂ ಅಂತಂದರೆ ಏನು ಅಂದರೆ ಈ 300 ಮತ್ತು 309 ಮಧ್ಯೆ ಯಾವುದು ಮಿಡ್ ವ್ಯಾಲ್ಯೂ ಅಂತ. ಈಗ 1 ಮತ್ತು 10ರಲ್ಲಿ ಮಿಡ್ ವ್ಯಾಲ್ಯೂ ಯಾವುದು ಅಂತ ಕೇಳಿದರೆ 5 ಅಂತ ಹೇಳ್ತೀವಿ. ಸೊ ಅದೇ ಥರ 5 ಅಂತ ಹೇಗೆ ಹೇಳ್ತೀವೋ ಸೊ ಅದನ್ನೇ ನಾವು ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಮಿಡ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು? L1 + L2 / 2ನ ಮಾಡಿದಾಗ ನಮಗೆ ಮಿಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕಾಲಮ್ ಏನು ಅಂದರೆ ಡಿನ ಕಂಡುಹಿಡಿಬೇಕು ಅಂದರೆ ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ವ್ಯಾಲ್ಯೂ ಮಾಡಬೇಕು. ಅಸ್ಯೂಮ್ಡ್ ವ್ಯಾಲ್ಯೂ ಅಂದರೆ ಇಲ್ಲಿ ನಾವು ಇವಾಗ ಮಿಡ್ ವ್ಯಾಲ್ಯೂನ ಕಂಡುಹಿಡ್ತಿರ್ತೀವಿ. ಮಿಡ್ ವ್ಯಾಲ್ಯೂವಲ್ಲಿ ನಮಗೆ ಯಾವುದಾದ್ರೂ ಒಂದು ಅಸ್ಯೂಮ್ಡ್ ವ್ಯಾಲ್ಯೂನ ಮಾರ್ಕ್ ಮಾಡ್ಕೊತೀವಿ. ನಾನಿವಾಗ ಯಾವುದನ್ನ 334.5ನ ನಾನು ಅಸ್ಯೂಮ್ಡ್ ವ್ಯಾಲ್ಯೂ ಆಗಿ ತೊಗೊಳ್ತೀನಿ. ಇವಾಗ ಮಿಡ್ ವ್ಯಾಲ್ಯೂ 304.5ಅಲ್ಲಿ ಮೈನಸ್ 334.5ನ ಮಾಡಿದರೆ ಬರೋ ಆನ್ಸರೇ ಡಿ ಆಗಿರುತ್ತೆ. ಡಿ ಅಂದರೆ ಡಿವಿಯೇಷನ್ ಆಫ್ ಅಸ್ಯೂಮ್ಡ್ ಮೀನ್ ಅಂತ. ಸೊ ನಾವು ಇವಾಗ ಡಿ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು. ಏನು ಮಾಡಬೇಕು ಅಂದರೆ ಮಿಡ್ ವ್ಯಾಲ್ಯೂನ ಮೈನಸ್ ಅಸ್ಯೂಮ್ಡ್ ಮಿಡ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ಅಸ್ಯೂಮ್ಡ್ ವ್ಯಾಲ್ಯೂವಲ್ಲಿ ಮೈನಸ್ ಮಾಡ್ತೀವಿ. ಸೊ ಮೈನಸ್ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದೇ ಡಿ. ಇವಾಗ ಅಸ್ಯೂಮ್ಡ್ ವ್ಯಾಲ್ಯೂ ಮಾಡಿದ್ದೀವಿ ಅಂದರೆ ಅದ್ರ ನೀಟಿಗೆಲ್ಲ 0ನೇ ಬರೋದು. ಸೊ ಅದಕ್ಕೆ ಅದನ್ನು 0 ಅಂತ ಕನ್ಸಿಡರ್ ಮಾಡಿಬಿಡೋಣ ಅಷ್ಟು. ನೆಕ್ಸ್ಟ್ ಇವಾಗ ಏನು ಮಾಡೋಣ? ಇವಾಗ ಫಾರ್ಮುಲಾ ಪ್ರಕಾರ ಅಪ್ಲೈ ಮಾಡ್ತಾ ಹೋಗೋಣ. ಇವಾಗ ಫಸ್ಟು ಮೀನ್ ಕಂಡುಹಿಡಿಯೋಣ. ಮೀನಲ್ಲಿ ಫಸ್ಟ್ ಏನಿದೆ ಫಾರ್ಮುಲಾ? A + σ(FD) / n × C ಅಂತ ಇದೆ. ಎ ಅಂದರೆ ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಅಸ್ಯೂಮ್ಡ್ ವ್ಯಾಲ್ಯೂ. ಇಲ್ಲಿ ನಾನು ಅಸ್ಯೂಮ್ಡ್ ವ್ಯಾಲ್ಯೂನ ಏನು ತೊಗೊಂಡಿದ್ದೀನಿ? 334.5ನ ತೊಗೊಂಡಿದ್ದೀನಿ. ಇಲ್ಲೇ ಅದನ್ನು ಬರ್ಕೊತೀನಿ. 334.5 + σ(FD) ಎಷ್ಟು ಬಂತು? ಆಗಲೇ 86 ಬಂದಿದೆ. ಸೊ 86ನ ಇವಾಗ σ(FD) ಎಷ್ಟಿತ್ತು? 86 ಇತ್ತು, ಬರ್ಕೊಂಡ್ವಿ. / n ಅಂದರೆ ಎಷ್ಟಿದೆ? 189 ಇದೆ. ಸೊ ಬರ್ಕೊಂಡ್ವಿ. ಸಿ ಅಂದರೆ ಕಾಮನ್ ಫ್ಯಾಕ್ಟರ್ ಅಂದರೆ ಇವಾಗ 300ಇಂದ 309ಗೆ ಎಷ್ಟು ಕಾಮನ್ ಡಿಫ್ರೆನ್ಸಸ್ ಇದೆ ಅನ್ನೋದನ್ನ ಬರ್ಕೋಬೇಕು. ಎಷ್ಟಿತ್ತು? 10 ಇತ್ತು. ಸೊ 10 ಅಂತ ಹಾಕ್ಕೊಂಡ್ವಿ. ಇವಾಗ 334.5ನ ಹಾಗೆ ಬರ್ಕೊಂಡು 86 / 189 ಮಾಡೋಣ. ಎಷ್ಟು ಬರುತ್ತೆ ನೋಡಿ. ಎಷ್ಟು ಬಂತು? 86 / 189 ಎಷ್ಟು ಬಂತು?
0.455 ಬಂತು. ಇದಕ್ಕೆ ಇಂಟು 10ನ ಆ್ಯಡ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಆವಾಗ 4.55 ಬಂತು. ಸೊ ಇವಾಗ ಇದನ್ನು ನಾವು 4.55ನ ಇದಕ್ಕೆ ಪ್ಲಸ್ ಮಾಡ್ಕೋಬೇಕು. 334.5 ಪ್ಲಸ್ 334.5ನ ಆ್ಯಡ್ ಮಾಡ್ತೀನಿ. ಇವಾಗ ನಮಗೆ ಬಂದಿದ್ದ ಆನ್ಸರು 339.05. 339.05 ಇದು ಮೀನ್ನ ಆನ್ಸರ್ ಎಷ್ಟು ಬಂತು? 339.05 ಬಂತು. ಈಗ ನೆಕ್ಸ್ಟ್ ಮೀಡಿಯನ್ನ ಕಂಡುಹಿಡಿಯೋಣ. ಮೀಡಿಯನ್ನ ಫಾರ್ಮುಲಾ ಏನಂದರೆ L1 + N/2 ಮೈನಸ್ CF/F ಇಂಟು C ಅಂತ. L1 ಏನಿದೆ ಫಸ್ಟು ನೋಡ್ಕೋಬೇಕು. L1 ಏನಿತ್ತು? 340 ಪ್ಲಸ್ 94.5 ಮೈನಸ್ 9148 ಇಂಟು 10. ಈಗ ನಿಮಗೆ ಅನಿಸ್ಬೋದು 340 ಹೇಗೆ ಬಂತು ಅಂತ. ಈಗ N/2 ಅಂದರೆ ನಮಗೆ N ಎಷ್ಟು ಬಂದಿತ್ತು? 189 ಬಂದಿತ್ತು. ಸೊ 189ನ ನಾವು /2ನ ಮಾಡಿದಾಗ 94.5 ಬರುತ್ತೆ. ಸೊ 194.5 ಬಂದಾಗ ಆ 94.5 ಯಾವ CFಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. CFಲ್ಲಿ ಅದು ಎಷ್ಟನೇ ಐಟಮು ಅಂತ. CFಲ್ಲಿ ಅದು ಎಷ್ಟನೇ ಐಟಮು ಅಂದಾಗ ನಾವು 94.5ನ 139 ಅಂದರೆ ಇಲ್ಲಿತ್ತಲ್ಲ 139. ಸೊ ಇದು ಈ 139ಅಲ್ಲಿ ನಾವು 94.5ನ ಗುರುತಿಸ್ಕೊಂಡ್ವಿ. ಸೊ ಆಗ ಅದ್ರ ಮೇಲಿರೋ CFನ ನಾವು CFಲ್ಲಿರೋ ಮೇಲಿನ ಡಾಟಾವನ್ನು ನಾವು CF ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ 91ನ ಬರ್ಕೊಂಡ್ವಿ. ಸೊ 94.5 ಯಾವುದ್ರಲ್ಲಿತ್ತು? 139ನಲ್ಲಿತ್ತು. ಸೊ ಅದರ ಆಪೋಸಿಟ್ ಫ್ರೀಕ್ವೆನ್ಸಿ ಏನಿದೆ? 48 ಇದೆ. ಸೊ ಅದನ್ನು F ಅಂತ ಕನ್ಸಿಡರ್ ಮಾಡಿಕೊಂಡು 48 ಬರ್ಕೊಂಡ್ವಿ. C ಅಂದರೆ ನಿಮಗೆ ಗೊತ್ತು, ಕಾಮನ್ ಫ್ಯಾಕ್ಟರ್ ಡಿಫ್ರೆನ್ಸಸ್ ಎಷ್ಟಿತ್ತು ಅನ್ನೋದನ್ನ ನೋಡಿಕೊಂಡು 10ನ ಬರ್ಕೊಂಡ್ವಿ. ಸೊ ನೆಕ್ಸ್ಟ್ 340ನ ಹಾಗೆ ಇಟ್ಕೊಂಡು ಮೈನಸ್ ಮಾಡ್ತೀವಿ. ಆವಾಗ ಎಷ್ಟು ಬರುತ್ತೆ? 3.5 ಬರುತ್ತೆ. /48 ಇಂಟು 10ನ ಮಾಡ್ತೀವಿ. ಸೊ ಇಷ್ಟು ಮಾಡಿದಾಗ 340 ಮತ್ತೆ ಹಾಗೆ ಬರ್ಕೊಳ್ಳೋಣ. 3.5 /48 ಮಾಡಿದಾಗ ಎಷ್ಟು ಬರುತ್ತೋ ಅದಕ್ಕೆ ನಾವು ಮಲ್ಟಿಪ್ಲೈ 10ನ ಮಾಡ್ತೀವಿ. ಆಗ ನಮಗೆ 0.72 ಬರುತ್ತೆ. ಸೊ ಬಂದಿದ್ದ ಆನ್ಸರ್ನ ನಾವು 334ಗೆ ಆ್ಯಡ್ ಮಾಡ್ತೀವಿ. ಆವಾಗ 340.72 ಬರುತ್ತೆ. ಸೊ ಇದು ಮೀಡಿಯನ್. ಏನಿದು? ಮೀಡಿಯನ್ ಅಂತ ಕರಿತೀವಿ. ಈಗ ಮೋಡ್ಗೆ ಬರೋಣ. ಮೋಡ್ನ ಕಂಡುಹಿಡಿಯಬೇಕು ಅಂದರೆ ಫಸ್ಟ್ ನಾವು L1, F0, F1, F2 ಹಾಗೆ ಫ್ರೀಕ್ವೆನ್ಸಿ ಸಿನ ಕಂಡುಹಿಡ್ಕೋಬೇಕು. ಸಿ ನಮ್ಗೆ ಈಗಾಗಲೇ ಗೊತ್ತಿದೆ 10 ಅಂತ. L1 ಗೊತ್ತಿದೆ. ಸೊ ಇಲ್ಲಿ 330 ತೊಗೊಂಡಿದ್ವಿ, ಅದನ್ನೇ ತೊಗೊಳ್ತೀವಿ. ಇಲ್ಲಿ F0 ಯಾವುದು ಅಂತ ಅಂದರೆ ಇಲ್ಲಿ ನಾವು ಮೀಡಿಯನ್ನಲ್ಲಿ 94 ಪಾಯಿಂಟ್ ಬಂತಲ್ಲ, ಅದು ಎಲ್ಲಿ? CFಲ್ಲಿ 139ಅಲ್ಲಿ ಬಂದಿತ್ತು. ಸೊ ಅದರ ಆಪೋಸಿಟ್ ಇರೋದು 48 ಬಂದು ಈ 48 ಬಂದು F1 ಆಗುತ್ತೆ. ಅದ್ರ ಮೇಲೆ ಬರೋ ಫ್ರೀಕ್ವೆನ್ಸಿ F0 ಆಗುತ್ತೆ. ಅದ್ರ ಕೆಳಗೆ ಬರೋ ಫ್ರೀಕ್ವೆನ್ಸಿ ಡಾಟಾ F2 ಆಗುತ್ತೆ. ಸೊ ಆವಾಗ F0 ಬಂದು 38, F1 ಬಂದು 48, ಹಾಗೆ F2 ಬಂದು 27. ಈಗ ಈ ಫಾರ್ಮುಲಾಗೆ ನಾವು ಡಾಟಾನ ಆ್ಯಡ್ ಮಾಡ್ತಾ ಹೋಗ್ತೀವಿ. L1 ಅಂದರೆ 340 ಪ್ಲಸ್ F1 ಅಂದರೆ 48 ಮೈನಸ್ F0 ಅಂದರೆ 38 /248 ಅಂದರೆ F1 ಅಂದರೆ 48 ಮೈನಸ್ 38 ಮೈನಸ್ 27 ಇಂಟು C. ಇವಾಗ 340 ಹಾಗೆ ಇಟ್ಕೊತೀನಿ. 48ಅಲ್ಲಿ 38ನ ಮೈನಸ್ ಮಾಡಿದರೆ 10 ಬಂತು. ಸೊ ಬರ್ಕೊಂಡೆ. ಇಲ್ಲಿ 2 ಬ್ರಾಕೆಟಲ್ಲಿ 48 ಇದೆ. 48 2s 96 ಹಾಗೆ ಬರ್ಕೊಂಡೆ. 38ಅಲ್ಲಿ ಮೈನಸ್ 57 ಇದೆ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 38ಗೆ ನಾವು 27ನ ಆ್ಯಡ್ ಮಾಡ್ತೀವಿ. ಆವಾಗ ನಮಗೆ ಬಂದಿದ್ದು 65 ಇಂಟು 10ನ ಹಾಗೆ ಬರ್ಕೊತೀನಿ. 340 ಬರ್ಕೊಂಡು 10 ಹಾಗೆ ಬರ್ಕೊತೀನಿ. ಇವೆರಡನ್ನೂ ಮೈನಸ್ ಮಾಡ್ತೀನಿ. 96 ಮತ್ತು ಮೈನಸ್ 65ನ
ನಾನು ಮೈನಸ್ ಮಾಡ್ತೀನಿ. ಸೊ 31 ಬಂತು. ಇಂಟು 10 ಹಾಗೆ ಬರ್ಕೊತೀನಿ. ಕೆಳಗೆ 340 ಪ್ಲಸ್ 3.22 ಅಂದರೆ 10/31 ಇಂಟು 10 ಮಾಡಿದರೆ 3.22 ಬರುತ್ತೆ. ಸೊ 3.22ನ 340ಗೆ ಆ್ಯಡ್ ಮಾಡಿದ್ವಿ ಅಂದರೆ ನಮಗೆ ಬರೋ ಆನ್ಸರ್ ಮೋಡ್ ಬಂದು 343.22 ಬರುತ್ತೆ. ಸೊ ಮೀಡಿಯನ್ ಎಷ್ಟು ಬಂತು? 339.05 ಬಂತು. ಮೀಡಿಯನ್ ಎಷ್ಟು ಬಂತು? 340.72 ಬಂತು. ಮೋಡ್ ಎಷ್ಟು ಬಂತು? 343.22 ಬಂತು. ಸೊ ಇಷ್ಟು ಮಾಡಿದರೆ ನಮಗೆ 12 ಮಾರ್ಕ್ ಬರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ತುಂಬ ಈಸಿ ಇದೆ. ಪ್ರಾಕ್ಟೀಸ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ 12 ಮಾರ್ಕ್ನ ಆರಾಮಾಗಿ ಗೇನ್ ಮಾಡ್ಬೋದು ಅನ್ಕೊಂತ ನಾನು ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ.